ನಮಸ್ಕಾರ ಗೆಳೆಯರೇ, ಇಂದು ನಾನು ಹೇಳಲು ಹೊರಟಿರುವ ವಿಷಯ ಏನೆಂದರೆ ಕ್ರಾಂತಿಕಾರಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್. ಇವರ ಬಗ್ಗೆ ಇನ್ನೂ ಅನೇಕ ಜನರು ತಿಳಿಯದ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇವೆ. ಭಗತ್ ಸಿಂಗ್ ಒಬ್ಬ ಅಪ್ರತಿಮ ಸ್ವತಂತ್ರ ಹೋರಾಟಗಾರ ಮತ್ತು ಕ್ರಾಂತಿಕಾರಿ ಚಿಂತಕರಾಗಿದ್ದವರು. ಹೆಚ್ಚು ಜನರಿಗೆ ತಿಳಿಯದ ಅಪರೂಪದ ಸಂಗತಿಗಳು ಇಂತಿವೆ. ಇಂದಿನ ಕಾಲದಲ್ಲಿ ಧಾರ್ಮಿಕ ಮತ್ತು ಜಾತಿ ರಾಜಕಾರಣ ಸಂದರ್ಭಗಳನ್ನು ಕಾಣುತ್ತೇವೆ. ಆದರೆ ಆಗಿನ ಕಾಲದಲ್ಲಿಯೇ ಮಹಾನ್ ಚಿಂತನೆಯನ್ನು ಒಳಗೊಂಡು ಭಗತ್ ಸಿಂಗ್ ರವರು ಜೈಲಿನಲ್ಲಿರುವ ಸಂದರ್ಭದಲ್ಲಿ ಸುಮಾರು 116 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಕೈದಿಗಳ ಮೇಲೆ ನಡೆದ ಭೇದ ಭಾವದ ದೌರ್ಜನ್ಯವನ್ನು ತಡೆಗಟ್ಟಲು ಮಾಡಿದ್ದರು. ಭಗತ್ ಸಿಂಗ್ ಅವರನ್ನು ಕೇವಲ ಬಾಂಬ್ ಎಸೆದ ಅಥವಾ ಗುಂಡು ಹಾರಿಸಿದ ಕ್ರಾಂತಿಕಾರಿ ಎಂದು ಮಾತ್ರ ನೋಡುತ್ತೇವೆ. ಆದರೆ ಅವರು ಬಹುಶಃ ಆಗಿನ ಕಾಲದ ಅತ್ಯಂತ ಓದಿದ ಮತ್ತು ಬೌದ್ಧಿಕವಾಗಿ ಪ್ರಬುದ್ಧರಾಗಿದ್ದ ಕ್ರಾಂತಿಕಾರಿಗಳಲ್ಲಿ ಒಬ್ಬರು. ಭಗತ್ ಸಿಂಗ್ ಅವರು ಸುಪ್ರಸಿದ್ಧ ಬರಹವನ್ನು ಬರೆದಿದ್ದಾರೆ. ಅದರ ಹೆಸರು ವೈ ಐ ಆಮ್ ಆನ್ ಅಥಿಸ್ಟ್. ಕನ್ನಡದಲ್ಲಿ ನಾನು ಏಕೆ ನಾಸ್ತಿಕ ಎಂಬುದಾಗಿದೆ. ಇದರಲ್ಲಿ ದೇವರ ಅಸ್ತಿತ್ವದ ಬಗ್ಗೆ ಅವರ ವೈಜ್ಞಾನಿಕ ಮತ್ತು ತರ್ಕಬದ್ಧವಾದ ನಿರಾಕರಣೆಯನ್ನು ಮತ್ತು ನಾಸ್ತಿಕತೆಗೆ ಕಾರಣವಾದ ಬೌದ್ಧಿಕ ಪಯಣವನ್ನು ವಿವರಿಸುತ್ತದೆ. ಭಗತ್ ಸಿಂಗ್ ಅವರು ಕೇವಲ ಸ್ವತಂತ್ರ ಹೋರಾಟಗಾರರಾಗಿರದೆ ಶೋಷಣೆ ರಹಿತ, ಸಮಾನ ಮತ್ತು ವೈಜ್ಞಾನಿಕ ಮನೋಭಾವದ ಸಮಾಜದ ಕುರಿತು ದಾರ್ಶನಿಕ ಕನಸು ಕಂಡಿದ್ದ ಒಬ್ಬ ಶ್ರೇಷ್ಠ ಚಿಂತಕರಾಗಿದ್ದರು. ಅದು ಅವರ ಬದುಕು ಕೇವಲ 23 ವರ್ಷಗಳಿಗೆ ಮುಗಿದರೂ ಅವರ ವಿಚಾರಗಳು ಇಂದಿಗೂ ಪ್ರಸ್ತುತವಾಗಿವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.